ಹೆಲೋ ಫ್ರೆಂಡ್ಸ್, ನಾನು ಈಗಾಗಲೇ 8 ಮಾರ್ಕ್ಸ್ ಕ್ವಶನ್ಸ್ ಕೆಲವೊಂದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನು ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ನ ಇವತ್ತು ಕೊಡ್ತೀನಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಕಾಮನ್ಲಿ ಯೂಸ್ಡ್. ನಾನು ಈಗ ಆಲ್ರೆಡಿ ಆ ವಿಡಿಯೋ ನೋಡಿರೋರಿಗೆ ಇದು ಕಂಟಿನ್ಯೂಯೇಷನ್ ಪಾರ್ಟ್. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಮಾಡೆಲ್ ಪೇಪರ್ ಕೂಡ ಬಂದಿದೆ. ಏನದು ಅಂದ್ರೆ ವಾಟ್ ಆರ್ ದ ಕಾಮನ್ಲಿ ಯೂಸ್ಡ್ ಸೇಲ್ಸ್ ಪ್ರಮೋಷನ್. ಕಾಮನ್ಲಿ ಯೂಸ್ಡ್ ಸೇಲ್ಸ್ ಪ್ರಮೋಷನ್ ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಕಾಮನ್ಲಿ ಯೂಸ್ಡ್ ಸೇಲ್ಸ್ ಪ್ರಮೋಷನ್ಸ್ ಯಾವ್ದು ನಿಮ್ಮ ಮೈಂಡ್ ಅಲ್ಲಿ ಈಗ ಆಲ್ರೆಡಿ ರನ್ ಆಗ್ತಾ ಇರ್ತದೆ. ಕೆಲವೊಂದೆಲ್ಲ ನೀವು ಕೂಡ ನೋಡಿರ್ತೀರಾ, ಮತ್ತೆ ನಾನು ಹೇಳಿದಾಗ ಕೂಡ ನಿಮಗೂ ಕೂಡ ಕೆಲವೊಂದು ಫ್ಲಾಶ್ ಆಗ್ತಾ ಇರ್ತದೆ. ಮೊದಲನೇದು ಬಂದು ನೀವು ಇಷ್ಟೇ, ರಿಬೇಟ್. ರಿಬೇಟ್ ಅನ್ನೋದು ಆಲ್ಮೋಸ್ಟ್ ಡಿಸ್ಕೌಂಟ್ ಮೀನಿಂಗ್ ಬರ್ತದೆ, ಬಟ್ ಇದು ಸ್ಪೆಷಲ್ ಡೇಸ್ ಅಲ್ಲಿ ಕೊಡ್ತಾರೆ. ಸ್ಪೆಷಲ್ ಎಕ್ಸೆಸ್ ಇನ್ವೆಂಟ್ರಿ ಇದೆ ಕಂಪನಿ ಹತ್ರ, ತುಂಬಾ ಸ್ಟಾಕ್ ಇದ್ರೆ ಮಾತ್ರ ರಿಬೇಟ್ ಕೊಡ್ತಾರೆ. ಈಗ 10,000 ರೂಪಾಯಿ ವರ್ತ್ ಗೂಡ್ಸ್ ನ ನಿಮ್ಗೆ 5,000 ರೂಪಾಯಿಗೆ ಮಾರ್ತಾರೆ. ಇದು ಡಿಸ್ಕೌಂಟ್ ಕೂಡ ಬರ್ತದೆ, ಮೀನಿಂಗ್ ಇದೇ ಮೀನಿಂಗ್ ಬರ್ತದೆ. ಬಟ್ ಅದ್ರ ರಿಬೇಟ್ ಸ್ಪೆಷಲ್ ಇವೆಂಟ್ ಇದ್ದಾಗ ಮಾತ್ರ ಅಥವಾ ಎಕ್ಸೆಸ್ ಇನ್ವೆಂಟ್ರಿ ಇದ್ರೆ ಮಾತ್ರ ರಿಬೇಟ್ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ಯಾವುದು ಕಾಮನ್ಲಿ ಟ್ಯಾಕ್ಟಿಕ್ ಯಾವ್ದು ಅವ್ರದ್ದು ಪ್ರಮೋಷನ್ಗೆ ಅಂದ್ರೆ ಡಿಸ್ಕೌಂಟ್. ಡಿಸ್ಕೌಂಟ್ ಈಗಾಗಲೇ ಹೇಳಿದೆ ನಾನು, ಸೇಮ್ ರಿಬೇಟ್ ಮೀನಿಂಗ್ ಬರ್ತದೆ. ಬಟ್ ಇದು ನೀವು ಬಲ್ಕ್ ಪರ್ಚೇಸ್ ಮಾಡಿದಾಗ ಡಿಸ್ಕೌಂಟ್ ಜಾಸ್ತಿ ಕೊಡ್ತಾರೆ. ಈಗ ನೀವೇನಾದ್ರೂ 10,000 ಯೂನಿಟ್ ಏನು ಪರ್ಚೇಸ್ ಮಾಡ್ತೀರಾ ಅನ್ಕೊಳ್ಳಿ, ಆಗ ನಿಮ್ಗೆ 9,950 ಯೂನಿಟ್ ಮಾತ್ರ ಪ್ರೈಸ್ ನ ಚಾರ್ಜ್ ಮಾಡ್ತಾರೆ, ಇನ್ನು 50 ಡಿಸ್ಕೌಂಟ್ ಆಗಿ ಕೊಡ್ತಾರೆ. ನೆಕ್ಸ್ಟ್ ರೀಫಂಡ್ಸ್ ಅಥವಾ ಕ್ಯಾಶ್ ಬ್ಯಾಕ್. ಇದು ನೀವು ಆಲ್ರೆಡಿ ಯಾರು ಪೇಟಿಎಂ, ಫೋನ್ ಪೇ, ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತಿರ್ತೀರ ನೋಡಿ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಥವಾ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ನೀವೇನಾದ್ರೂ ಆರ್ಡರ್ ಮಾಡಿದಾಗ ಕ್ರೆಡಿಟ್ ಕಾರ್ಡ್ ಪರ್ಚೇಸ್ ಮಾಡಿದ್ರೆ ಅಥವಾ ಡೆಬಿಟ್ ಕಾರ್ಡ್ ಪರ್ಚೇಸ್ ಮಾಡಿದಾಗ ನಿಮಗೆ ಇಷ್ಟು ಕ್ಯಾಶ್ ಬ್ಯಾಕ್ 100 ರೂಪೀಸ್, 200 ರೂಪೀಸ್, 300 ರೂಪೀಸ್ ಕ್ಯಾಶ್ ಬ್ಯಾಕ್ ಎಲ್ಲ ಸಿಗುತ್ತೆ ಅಂತೆಲ್ಲ ನೋಡಿರ್ತಾರೆ ನೋಡಿ. ಇದೊಂದು ಟೆಕ್ನಿಕ್ ಅವ್ರು ಯೂಸ್ ಮಾಡ್ತಾರೆ ಇನ್ ಆರ್ಡರ್ ಟು ಪ್ರಮೋಟ್ ದೇರ್ ಸೇಲ್ಸ್. ನೆಕ್ಸ್ಟ್ ಪ್ರಾಡಕ್ಟ್ ಕಾಂಬಿನೇಷನ್. ಇದು ನೀವು ಆಲ್ರೆಡಿ ನೋಡಿರ್ತೀರಾ, ಈ ಪೂರ್ವಿಕಾ ಮೊಬೈಲ್ಸ್ ಅಥವಾ ಬೇರೆ ಯಾವುದೇ ಶೋರೂಮ್ ಗಳಲ್ಲಿ ನೀವೆಲ್ಲ ಮೊಬೈಲ್ ಪರ್ಚೇಸ್ ಮಾಡಿದ್ರೆ ಒಂದು ಸೆಲ್ಫಿ ಸ್ಟಿಕ್ ಕೊಡೋದು, ಬ್ಲೂಟೂತ್ ಕೊಡೋದು, ಆತರ ಅದಕ್ಕೆ ಆಲಿಡ್ ಪ್ರಾಡಕ್ಟ್ ನ ಕೊಡೋದು ಕೂಡ ಒಂದು ಟೆಕ್ನಿಕ್. ಇದಾದ್ಮೇಲೆ ಇನ್ನೊಂದು ಒಂದು ಗಿಫ್ಟ್ಗಳು ಕೊಡ್ತಾರೆ. ನೀವು ಯಾವುದೇ ಶೋರೂಮ್ ಅಲ್ಲಿ ಯಾವುದೇ ಕಿಚನ್ ಅಪ್ಲಯನ್ಸಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆಗಿರ್ಬೋದು, ಏನೇ ಪರ್ಚೇಸ್ ಮಾಡಿದ್ರು ಅದ್ರ ರಿಲೇಟೆಡ್ ಏನಾದ್ರೂ ಒಂದು ಗಿಫ್ಟ್ ಕೊಡ್ತಾರೆ. ಏನಕ್ಕೆ ನೀವು ಮತ್ತೆ ಅದೇ ಶೋರೂಮ್ ಹೋಗಿ ತಗೊಳ್ಳಿ ಅಂತಕ್ಕೋಸ್ಕರ. ಮತ್ತೆ ಬೆನಿಫಿಟ್ ಕೊಡ್ತಾರೆ ಕೆಲವೊಂದ್ ಕಡೆ. ಬೆನಿಫಿಟ್ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ, ನೀವು ಪರ್ಚೇಸ್ ಮಾಡಿದಾಗ ನಿಮ್ಗೊಂದು ಇದು ಕೊಟ್ಬಿಡೋದು, ಹಾಲಿಡೇ ಪ್ಯಾಕೇಜು, ಹಾಲಿಡೇ ಇದು ನೀವು ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಟ್ರಾವೆಲ್ ಮಾಡಕ್ಕೋಸ್ಕರ ರೆಸಾರ್ಟ್ ಹೋಗೋದು, ಆ ತರದ್ದು ಕೂಪನ್ಗಳು ಕೊಡೋದು ಅವೆಲ್ಲ ಮಾಡ್ತಾರೆ. ಮತ್ತೆ ಅದನ್ನು ಹೊರತುಪಡಿಸಿ ನಿಮ್ಗೆ ಲಕ್ಕಿ ಡ್ರಾ ಕೇಳಿರ್ತೀರಾ, ಲಕ್ಕಿ ಡ್ರಾ, ಬಂಪರ್ ಡ್ರಾ. ನೀವು ಪರ್ಚೇಸ್ ಮಾಡಿದಾಗ ಒಂದು ಕೂಪನ್ ಬರ್ತದೆ, ಆ ಕೂಪನ್ ಎಲ್ಲ ಫಿಲ್ ಮಾಡಿ ಹಾಕಿರ್ತೀರಾ. ಮತ್ತೆ ಯಾರೋ ಒಬ್ರು ಕೈ ಹಾಕಿರ್ತಿ, ಇವ್ರಿಗೆ ಬಂದ್ರೆ ಇವ್ರಿಗೆ ಹುಂಡೈ ಕಾರು ಅಥವಾ ಟಾಟಾ ಕಾರು, ಈ ತರದೆಲ್ಲ ನೋಡಿರ್ತೀರಲ್ವಾ. ಇಷ್ಟು 7 ಪಾಯಿಂಟ್ಸ್ ಆಯ್ತು. ನಮ್ಗೆ ಇಷ್ಟೇ ಸಾಕಾಗಲ್ಲ, ಇನ್ನೊಂದೆರಡು ಬರೀಬೇಕು ನಾವು, ಯಾಕಂದ್ರೆ ಇದು 8 ಮಾರ್ಕ್ಸ್ ಕ್ವಶನ್. ನೆನಪಿರ್ಲಿ. ಫ್ರೀ ಸ್ಯಾಂಪಲ್ಸ್. ಕಂಪನಿ ಸೇಲ್ಸ್ ಪ್ರಮೋಟ್ ಮಾಡ್ಕೊಳ್ಳೋಕೋಸ್ಕರ ಕೆಲವೊಮ್ಮೆ ಫ್ರೀ ಸ್ಯಾಂಪಲ್ಸ್ ಕೂಡ ಕೊಡ್ತಾರೆ. ಆದ್ರೆ ನೀವು ನೋಡಿರ್ತೀರಲ್ಲ, ಈಗ ರೋಡ್ ಸೈಡ್ ಹೋಗ್ಬೇಕಾದ್ರೆ ಕೆಲವು ಹೆಂಗಸರು ಹಣ ಒಂದು ಮಿಸ್ ಕಾಲ್ ಕೊಡಿ ಈ ನಂಬರ್ಗೆ ಅಂತ ಅವ್ರ ಕೈ ಕೊಟ್ಟಿರ್ತಾರೆ. ಆಕ್ಚುಲಿ ನಿಮ್ಗೆ ಸರ್ಫ್ ಎಕ್ಸೆಲ್ ಪೌಡರ್ ಆಗಿರ್ಬೋದು ಅಥವಾ ಸೋಪಿಂಗ್ ಪೌಡರ್ ಆಗಿರ್ಬೋದು, ಏನೋ ಒಂದು ಕೊಟ್ಟಿರ್ತಾರೆ. ಬಟ್ ಅವ್ರು ನಿಮ್ಗೆ ಸ್ಯಾಂಪಲ್ ಕೊಟ್ಟಿರಲ್ಲ, ಬಟ್ ನಿಮ್ ನಂಬರ್ ಇಂದ ಡಯಲ್ ಮಾತ್ರ ಮಾಡಿಸ್ಕೊಂಡಿರ್ತಾರೆ. ಮತ್ತೆ ಇನ್ನೊಂದು ಕಂಪನಿ ಪ್ರಮೋಟ್ ಮಾಡಕ್ಕೋಸ್ಕರ, ಸೇಲ್ಸ್ ಪ್ರಮೋಟ್ ಮಾಡಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಕಂಟೆಸ್ಟ್ ನ ಆರ್ಗನೈಸ್ ಮಾಡ್ತಾರೆ. ಈಗ ಕ್ವಿಸ್ ಕಾಂಟೆಸ್ಟ್, ಈಗ ಹೀರೋ ಬೈಕ್ ಬಂದು ಅವರು ರೇಸ್ ನ ಕಂಡಕ್ಟ್ ಮಾಡೋದು, ಅದ್ರ ಮುಖಾಂತರ ಹೊಸ ಬೈಕ್ ನ ಆ ಇವೆಂಟ್ ಅಲ್ಲೇ ಲಾಂಚ್ ಮಾಡ್ತಾರೆ. ಅಥವಾ ರ್ಯಾಲಿಗಳು ಕಂಡಕ್ಟ್ ಮಾಡೋದು, ಹೊಸ ಬೈಕ್ ನ ಅವತ್ತಿನ ದಿನನೇ ಲಾಂಚ್ ಮಾಡೋದು, ಈ ತರ ಎಲ್ಲ ಮಾಡ್ತಾರೆ. ಇದೆಲ್ಲ ಅವರ ಕಾಮನ್ ಟ್ಯಾಕ್ಟಿಕ್ಸ್ ಇನ್ ಆರ್ಡರ್ ಟು ಇನ್ಕ್ರೀಸ್ ದ ಸೇಲ್ಸ್. ಇದನ್ನು ಹೊರತುಪಡಿಸಿ ಇನ್ನೊಂದು ಕ್ವಶನ್ ಬರುತ್ತೆ, ಇಂಪಾರ್ಟೆಂಟ್ ಕ್ವಶನ್. ಯಾವುದು ಅಂದ್ರೆ ಮೀನಿಂಗ್ ಆಫ್ ಆರ್ಗನೈಸಿಂಗ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ. ಡಿಫೈನ್ ಆರ್ಗನೈಸಿಂಗ್, ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಕೂಡ ಬರುತ್ತೆ. ಆರ್ಗನೈಸಿಂಗ್ ಮೀನಿಂಗ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಅದರ ಇಂಪಾರ್ಟೆನ್ಸ್ ನ
ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಇಂಪಾರ್ಟೆನ್ಸ್ ಏನು, ಇಂಪಾರ್ಟೆನ್ಸ್ ಅಂದ್ರೂ ಒಂದೇ, ಅಡ್ವಾಂಟೇಜ್ ಅಂದ್ರೂ ಒಂದೇ, ನೀವು ಕನ್ಫ್ಯೂಸ್ ಆಗಬಾರ್ದು. ಸ್ಪೆಷಲೈಸೇಷನ್ ಆಗ್ತಾರೆ. ಸ್ಪೆಷಲೈಸೇಷನ್ ಆರ್ಗನೈಸಿಂಗ್ ಅಂದ್ರೆ ಈಗ ಆಲ್ರೆಡಿ ಗೊತ್ತು, ಅರೇಂಜ್ಮೆಂಟ್ ಆಫ್ ಆಲ್ ನೆಸೆಸರಿ ರಿಸೋರ್ಸಸ್, ಮೆನ್, ಮೆಟೀರಿಯಲ್, ಮನಿ, ಮೆಷಿನರಿ ಅಂಡ್ ಅದರ್ ರಿಸೋರ್ಸಸ್ which are required for the accomplishment of the objective set by the top level management. ಇದು ಆರ್ಗನೈಸಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತು. ಬಟ್ ನಾವು ಇದನ್ನೆಲ್ಲ ಅರೇಂಜ್ ಮಾಡ್ತಾ ಮಾಡ್ತಾ ಹೋಗುವಷ್ಟರಲ್ಲಿ ನಾವು ಸ್ಪೆಷಲೈಸ್ ಆಗ್ತೀವಿ. ಅಡ್ವಾಂಟೇಜ್ ಅಂದ್ರೂ ಇದೇನೆ, ಮೆರಿಟ್ ಅಂತ ಕೊಟ್ಟರು ಇದನ್ನೇ ಬರಿಬೇಕು, ಈ ಪಾಯಿಂಟ್ಸ್ ಗಳನ್ನೇ ಬರೀರಿ. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ನಾವು ಪ್ರಾಪರ್ ಆಗಿ ಆರ್ಗನೈಸ್ ಮಾಡಿದಾಗ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಎಲ್ಲಿ ನಮಗೆ ಎಕ್ಸ್ಪೆನ್ಸ್ ಆಗ್ತದೋ ಅಥವಾ ಎಲ್ಲಿ ವೇಸ್ಟೇಜ್ ಆಗ್ತದೋ ಅದನ್ನು ರಿಡ್ಯೂಸ್ ಮಾಡಿದಾಗ ನಮಗೆ ಒಳ್ಳೆ ಯೂಸ್ ಆಗ್ತದೆ, ಯಾವುದೇ ತರಹದ ಲಾಸ್ ಇನ್ಕರ್ ಆಗಲ್ಲ. ಅದು ಈ ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತದೆ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಾಗ್ಬೋದು, ಅಡಾಪ್ಷನ್ ಟು ಚೇಂಜ್. ಅಡಾಪ್ಷನ್ ಟು ಚೇಂಜ್, ಅಡಾಪ್ಷನ್ ಟು ಚೇಂಜ್ ಅಂದ್ರೆ ಏನು, ನಮ್ಗೆ ಬಿಸ್ನೆಸ್ ಅಲ್ಲಿ ಒಂದೇ ತರ ಇರಲ್ಲ, ಪ್ರತಿದಿನ ಬದಲಾವಣೆಗಳಾಗ್ತಾ ಇರ್ತದೆ. ನೀವು ಆರ್ಗನೈಸ್ ಮಾಡ್ತಾ ಮಾಡ್ತಾ ಸ್ಪೆಷಲೈಸ್ ಆಗ್ತಾ ಹೋಗ್ತೀರಾ. ಇದು ಈಗ ಸಿಗುತ್ತೆ, ಇಲ್ಲಿ ಈ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಈ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ, ಪ್ರತಿಯೊಂದ್ರ ಬಗ್ಗೆನೂ ನಿಮ್ಗೆ ನಾಲೆಜ್, ಇನ್ ಡೆಪ್ತ್ ನಾಲೆಜ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಚೇಂಜಸ್ ಕೂಡ ಅಡಾಪ್ಟ್ ಮಾಡ್ತಾ ಹೋಗ್ತೀರಾ. ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಕಂಪನಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆದ್ರೆ ಗ್ರೋತ್ ಆಗುತ್ತೆ. ಈ ಪಾಯಿಂಟ್ ಕೂಡ ಬರೀತೀರಾ, ಎಕ್ಸ್ಪ್ಯಾನ್ಷನ್ ಅಂಡ್ ಗ್ರೋತ್. ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಇಷ್ಟು ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ 8 ಮಾರ್ಕ್ಸ್ ಸಿಕ್ಬಿಡುತ್ತೆ. ಬಟ್ ಸ್ವಲ್ಪ ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂದ್ರೆ, ಈ ಕ್ವಶನ್ ಕೂಡ ಸುಮಾರು ಸಲ ರಿಪೀಟ್ ಆಗಿದೆ. ಅದು ಯಾವ್ದಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕ್ವಶನ್. ಇದು ಫಸ್ಟ್ ಚಾಪ್ಟರ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕ್ವಶನ್ ಬರುತ್ತೆ. ಆ ತರ ಕ್ವಶನ್ ಬಂದಾಗ ನೀವು ಚಿಕ್ಕದಾಗಿ ಒಂದು ಚಾರ್ಟ್ ಹಾಕೊಳ್ಳಿ, ಈ ತರ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ನಾನು ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಶಾರ್ಟ್ ಫಾರ್ಮ್ ಬರಿಬೇಡಿ. ಈ ತರ ಚಿಕ್ಕದಾಗಿ ಒಂದು ಚಾರ್ಟ್ ಹಾಕೊಳ್ಳಿ. ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ 3 ಆಬ್ಜೆಕ್ಟಿವ್ ಇರ್ತವೆ. ಒಂದು ಬಂದು ನಿಮಗೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಇನ್ನೊಂದು ಸೋಷಲ್ ಆಬ್ಜೆಕ್ಟಿವ್, ಸೋಷಲ್ ಆಬ್ಜೆಕ್ಟಿವ್. ಮೂರನೇದು ಬಂದು ನಿಮಗೆ ಪರ್ಸನಲ್ ಆಬ್ಜೆಕ್ಟಿವ್, ಪರ್ಸನಲ್ ಆಬ್ಜೆಕ್ಟಿವ್. ಈ 3 ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಅರ್ಥ ಆಯ್ತಲ್ಲ? ಇದರಲ್ಲಿ ಆರ್ಗನೈಸೇಷನ್ ಅಲ್ಲಿ ಹಾಗೆ ನಿಮಗೆ 3 ತರ ಆಬ್ಜೆಕ್ಟಿವ್ ಇರ್ತದೆ. ಯಾವ್ದಪ್ಪ ಅದು ಅಂದ್ರೆ, ಫಸ್ಟ್ ಪ್ರೈಮರಿ ಆಬ್ಜೆಕ್ಟಿವ್ ಬಂದು ಸರ್ವೈವಲ್. ಯಾವುದೇ ಬಿಸ್ನೆಸ್ ನ ಪ್ರೈಮರಿ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಅವರು ಹೆಚ್ಚು ಕಾಲ ಸೊಸೈಟಿಲಿ ಉಳಿಯೋದೇ ಅವರ ಪ್ರೈಮರಿ ಆಬ್ಜೆಕ್ಟಿವ್ ಆಗಿರುತ್ತೆ. ಎರಡನೇದು ಬರೀ ಸರ್ವೈವಲ್ ಸಾಕಾಗಲ್ಲ, ಕಂಪನಿ ಏನಕ್ಕೋಸ್ಕರ ನಡೆಸೋದು, ಅವರು ಪ್ರಾಫಿಟ್ಗೋಸ್ಕರ ನಡೆಸ್ತಾರೆ, ಪ್ರಾಫಿಟ್ ಕೂಡ ಅವ್ರ ಇನ್ನೊಂದು ಆಬ್ಜೆಕ್ಟಿವ್. ಅದರ ನಂತರ ಇನ್ನೊಂದು ಆಬ್ಜೆಕ್ಟಿವ್ ಯಾವ್ದು ಬರ್ತದೆ, ಗ್ರೋತ್. ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್. ಗ್ರೋತ್ ಅಥವಾ ಎಕ್ಸ್ಪ್ಯಾನ್ಷನ್. ನಾವು ಪ್ರಾಫಿಟ್ ಮಾಡ್ತೀವಿ, ಫಸ್ಟ್ ಅವ್ರ ಗೋಲು ಸರ್ವೈವಲ್ ಆಗಿರುತ್ತೆ, ಅದಾದ್ಮೇಲೆ ಪ್ರಾಫಿಟ್ ಆಗುತ್ತೆ, ಆಮೇಲೆ ಗ್ರೋತ್ ಆಗುತ್ತೆ. ಸೋಷಿಯಲ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಈ 3 ಇರ್ತದೆ. ಒಂದು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡೋದು, ಅಥವಾ ಎನ್ವಿರಾನ್ಮೆಂಟ್ ಗೆ ಲೆಸ್ ಹಾರ್ಮ್ ಮಾಡೋ ರೀತಿಲಿ ಪ್ರೊಡಕ್ಷನ್ ಮೆಥಡ್ ಗಳನ್ನ ಕಂಡುಕೊಂಡು ಆ ರೀತಿ ಪ್ರೊಡ್ಯೂಸ್ ಮಾಡೋದು. ಮತ್ತೆ ಇನ್ನೊಂದು ಬಂದು ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಒಂದು ಕಂಪನಿ ರನ್ ಆಗುತ್ತೆ ಅಂದ್ರೆ ಅದಕ್ಕೆ ಸುಮಾರು ಜನ ಲೇಬರ್ಸ್ ಬೇಕು, ಸ್ಟಾಫ್ಸ್ ಬೇಕು. ಹಾಗಾಗಿ ಇಂಡೈರೆಕ್ಟ್ ಆಗಿ ಎಕಾನಮಿಗೆ ಅವ್ರು ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ ಸ್ಯಾಲರಿ ಕೊಡ್ತಾರೆ. ಸ್ಯಾಲರಿ ಕೊಡೋದ್ರಿಂದ ಸುಮಾರು ಜನರ ಬದುಕು ಬದಲಾಗುತ್ತೆ. ಮತ್ತೆ ಪ್ರೊವೈಡಿಂಗ್ ಬೇಸಿಕ್ ಕಮ್ಯುನಿಟೀಸ್. ಕೆಲವೊಂದೆಲ್ಲ ನೋಡಿರ್ತೀರಾ, CSR ಫಂಡ್ ಮುಖಾಂತರ ಕಂಪನಿಯವರು ಬಸ್ ಸ್ಟಾಪ್ಗಳನ್ನ ಹಾಕಿರೋದು, ಫ್ರೀಯಾಗಿ ಪಬ್ಲಿಕ್ ಟಾಯ್ಲೆಟ್ ಹಾಕಿರ್ಬೋದು, ಅಥವಾ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಗಳು ಕೊಟ್ಟಿರೋದು, ಪಾರ್ಕ್ಗೆ ಕಾಂಟ್ರಿಬ್ಯೂಷನ್ ಮಾಡಿರೋದು.
ಆ ತರ ಬೇಸಿಕ್ ಫೆಸಿಲಿಟಿ ಅಥವಾ ಆಸ್ಪತ್ರೆಗಳು ಕಟ್ಟಿರೋದಾಗಿರ್ಬೋದು, ಈಗ ಇನ್ಫೋಸಿಸ್ ಅವರು ಗೌರ್ಮೆಂಟ್ ಸ್ಕೂಲ್ಸ್ ನ ಅಡಾಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲೂ ಕಂಪನಿಯ ಸೋಷಿಯಲ್ ಆಬ್ಜೆಕ್ಟಿವ್ ಆಗಿರ್ತದೆ. ಮತ್ತೆ ಇನ್ನೊಂದು ಬಂದು ಪರ್ಸನಲ್ ಆಬ್ಜೆಕ್ಟಿವ್. ಇದು ಬಂದು ಅವ್ರ ಎಂಪ್ಲಾಯೀಸ್ ಗೆ ಏನೇನ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ, ಎಂಪ್ಲಾಯೀಸ್ ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ. ಫಸ್ಟ್ ಎಂಪ್ಲಾಯಿಯ ಸೋಷಿಯಲ್ ನೀಡ್ ಏನಿರ್ತದೆ, ಸೋಷಿಯಲ್ ನೀಡ್ ಏನು, ಸಮಾಜದಲ್ಲಿ ಆತನಿಗೆ ಒಳ್ಳೆ ರೆಕಗ್ನಿಷನ್ ಸಿಗಬೇಕು, ಇದನ್ನ ಕಂಪನಿ ಪ್ರೊವೈಡ್ ಮಾಡಬೇಕು. ಮತ್ತೆ ಇದರ ನಂತರ ಪರ್ಸನಲ್ ಗ್ರೋತ್, ಆತನಿಗೆ ಸರಿಯಾಗಿ ಸ್ಯಾಲರಿ, ಬೋನಸ್ ಇವೆಲ್ಲ ಕೊಟ್ಟು ಆತನ ಪರ್ಸನಲ್ ಮತ್ತು ಫೈನಾನ್ಷಿಯಲ್ ಗ್ರೋತ್ ನ ಬೂಸ್ಟ್ ಮಾಡೋದು. ಇಷ್ಟು ಬರೆದ್ರೆ ನಿಮಗೆ 8 ಮಾರ್ಕ್ಸ್ ಸಿಗ್ತದೆ. ಇದು ಚಾರ್ಟ್ ಹಾಕಿದೀನಿ ನಾನು. ನೀವು ಚಾರ್ಟ್ ಹಾಕಿದ ಮೇಲೆ ಇವನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಡಿಂಗ್ ಹಾಕ್ಬಿಟ್ಟು ನೀಟಾಗಿ 2 ಲೈನ್ ಅಥವಾ 3 ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ 8 ಮಾರ್ಕ್ಸ್ ಸಿಗ್ತಾ ಹೋಗ್ತದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬಂದ್ಬಿಟ್ಟು ವಾಟ್ ಆರ್ ಆಲ್ ದ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಂತ ಐತೆ. ಈ ಕ್ವಶನ್ ಕೂಡ ನಾವು PU ಸ್ಕ್ರೀನ್ ಮಾಡಬೇಕಾದ್ರೂ ಕೂಡ ಬರ್ತಾ ಇತ್ತು. ಮತ್ತೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ಈ ಕ್ವಶನ್ ಕೇಳಿದ್ದಾನೆ. ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ಕೂಡ ಈ ಕ್ವಶನ್ ಕೇಳಿದ್ದಾನೆ. ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಬಂದು ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಯಾವ್ದಾದ್ರು ಬರುತ್ತೆ. ಮೊದಲನೇ ಸೋರ್ಸ್ ಬಂದು ನಿಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬರುತ್ತೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಕಂಪನಿ ತನ್ನ ನೋಟಿಸ್ ಬೋರ್ಡ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ. ಅದನ್ನ ನೋಡಿ ಕೆಲವರು ಬರ್ತಾರೆ, ಇಂಟರ್ವ್ಯೂ ಆಗುತ್ತೆ, ಅಪಾಯಿಂಟ್ಮೆಂಟ್ ಆಗುತ್ತೆ. ಇದರ ನಂತರ ಕ್ಯಾಶುಯಲ್ ಕಾಲರ್ಸ್ ಅಂದ್ರೆ ಇವರು ರೆಪ್ಯೂಟೆಡ್ ಕಂಪನಿಗಳು ಇರ್ತಾವಲ್ಲ, ರೆಪ್ಯೂಟೆಡ್ ಕಂಪನಿಗಳಿಗೆ ಇವರು ಮೊದಲೇ ಕಾಲ್ ಮಾಡಿರ್ತಾರೆ. ನಮ್ದು ಈ ತರ ರಿಕ್ವೈರ್ಮೆಂಟ್ ಇದೆ, ನಮ್ದು ಈ ತರ ಸ್ಕಿಲ್ಸ್ ಇದಾವೆ, ನಾವು ಈ ತರ ವೆಲ್ ಕ್ವಾಲಿಫೈಡ್ ಇದೀವಿ, ಈ ತರ ಮೊದಲೇ ಅಂದ್ರೆ ನೋಟಿಫಿಕೇಶನ್ ಆಗಕ್ಕಿರೋ ಮುಂಚೆನೆ ನಿಮ್ಗೆ ಏನಾದ್ರು ಫ್ಯೂಚರ್ ಅಲ್ಲಿ ನೀಡಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅನ್ನೋ ರೀತಿಲಿ ಮೊದಲೇ ಕಾಲ್ ಮಾಡಿರ್ತಾರೆ. ಹಾಗಾಗಿ ಅವ್ರನ್ನ ಕ್ಯಾಶುಯಲ್ ಕಾಲರ್ಸ್ ಅಂತಾರೆ. ಮೂರನೇದು ಮೋಡ್ ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್. ನೀವು ಪೇಪರ್ ಅಲ್ಲೆಲ್ಲ ನೋಡಿರ್ತೀರಾ, ವಾಂಟೆಡ್ ಅಂತ ನೋಡಿರ್ತೀರಾ, ಅಥವಾ ಫ್ಯಾಕಲ್ಟಿ ನೀಡೆಡ್ ಅಥವಾ ಸ್ಟಾಫ್ ರಿಕ್ವೈರ್ಮೆಂಟ್, ಈ ತರ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಚಿಕ್ಕ ಚಿಕ್ಕದಾಗಿ. ಮತ್ತೆ ಅಡ್ವರ್ಟೈಸ್ಮೆಂಟ್ ಬ್ಯಾನರ್ಸ್ ಕೊಡ್ಬೋದು ಅಥವಾ ಪಬ್ಲಿಷ್ ಮ್ಯಾಗಝಿನ್ ಗಳಲ್ಲಾಗಿರ್ಬೋದು, ಎಲ್ಲಾ ರೀತಿಲೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇದು ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಒಂದು. ಮತ್ತೆ ಇನ್ನೊಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಇನ್ನೊಂದು ಸೋರ್ಸ್ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇದು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಡೆಸುತ್ತೆ. ಗೌರ್ಮೆಂಟ್ ಅಂಡರ್ ಅಲ್ಲೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಗಳಿರ್ತವೆ. ಇವು ಏನ್ ಮಾಡ್ತದೆ ಅಂದ್ರೆ ಯಾರ್ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೆ ನೋಡಿ, ಡಿಗ್ರಿ ಕಂಪ್ಲೀಟ್ ಆಗಿರೋರು, ಅವ್ರದೆಲ್ಲ ಪರ್ಸನಲ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಅಥವಾ ಒಂದು ನಾಮಿನಲ್ ಫೀ ಕಟ್ಕೊಂಡು ಅವ್ರಿಗೆ ನಾಮಿನಲ್ ಫೀ ನ ಕಟ್ಟಿಸ್ಕೊಂಡು ಆನಂತರ ಅವ್ರಿಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ. ಈ ಕಂಪನಿಯಲ್ಲಿ ಈ ಜಾಬ್ ಇದೆ, ನೀವು ಅಪ್ಲೈ ಮಾಡಿ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ, ಈ ತರ ಇನ್ಫಾರ್ಮೇಶನ್ ಕೊಡುತ್ತೆ. ಇದು ನೋಡ್ಕೊಳ್ಸಿ ನಮ್ಗೆ ಪ್ರೈವೇಟ್ ಕನ್ಸಲ್ಟೆನ್ಸೀಸ್ ಇದ್ರ ಬಗ್ಗೆ ನೀವು ಆಲ್ರೆಡಿ ನೋಡಿರ್ತೀರಾ. ಇದು ಗವರ್ಮೆಂಟ್ ಹ್ಯಾಂಡಲ್ ಮಾಡುತ್ತೆ, ಬಟ್ ಇಲ್ಲಿ ಪ್ರೈವೇಟ್ ಸೇಮ್ ಫಂಕ್ಷನ್ ಹ್ಯಾಂಡಲ್ ಮಾಡ್ತಾರೆ. ಇವ್ರು ಕೂಡ ರಿಜಿಸ್ಟರ್ ಮಾಡಿಸ್ಕೊಂತಾರೆ, ಪೇಮೆಂಟ್ ತಗೊಂತಾರೆ, ಮತ್ತೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇಲ್ಲಿ ಈ ಕಂಪನಿಲಿ ಈ ಜಾಬ್ ರಿಕ್ವೈರ್ಮೆಂಟ್ ಇದೆ, ನಿಮ್ ಸ್ಕಿಲ್ಗೆ ಮ್ಯಾಚ್ ಆಗುತ್ತೆ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಇದರ ನಂತರ ಇನ್ಯಾವುದಪ್ಪ ಬರ್ಬೋದು ಅಂದ್ರೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಇದ್ರ ಬಗ್ಗೆ ನೀವು ಆಲ್ರೆಡಿ ಕೇಳಿರ್ತೀರಾ. ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ ಕಾಲೇಜ್ ಕ್ಯಾಂಪಸ್ಗೆ ಬರ್ತಾರೆ. ಅಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇರ್ತಾರೆ ನೋಡಿ, ಈಗ ಲಾಸ್ಟ್ ಸೆಮ್ ಇರ್ತದೆ ನೋಡಿ, ಕಂಪ್ಲೀಷನ್ ಆಗಕ್ಕೆ ಡಿಗ್ರಿ, ಅಂತವ್ರನ್ನ ಇಂಟರ್ವ್ಯೂ ಮಾಡಿ ಕಂಪನಿಗೆ ಅವರ ಡಿಗ್ರಿ ಮುಗಿದ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಇನ್ನೊಂದು ಯಾವ್ದಪ್ಪ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂದ್ರೆ ಒಂದು ಲೇಬರ್ ಕಾಂಟ್ರಾಕ್ಟಿಂಗ್ ಕೊಡೋದು. ಅಂದ್ರೆ ಕಾಂಟ್ರಾಕ್ಟ್ ಮೇಲೆ ಕೆಲಸಕ್ಕೆ ತಗೊಳ್ಳೋದು. 2 ವರ್ಷ 3 ವರ್ಷ ಅಥವಾ 6 ತಿಂಗಳು 1 ವರ್ಷ ಈ ರೀತಿ ಕಾಂಟ್ರಾಕ್ಟ್ ಮೇಲೆ ಕೆಲಸಕ್ಕೆ ತಗೊಳ್ಳೋದು. ಮತ್ತೆ ಇನ್ನೊಂದು ಲಾಸ್ಟ್ ಯಾವ್ದಪ್ಪ ಬರ್ಬೋದು ಅಂದ್ರೆ ವೆಬ್ ಪಬ್ಲಿಷಿಂಗ್. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, Naukri.com,
Naukri.com ಮತ್ತೆ ಈ ಅಪ್ಪನ ವರ್ಕ್ ಇಂಡಿಯಾ, ಇಂಡೀಡು, ಇವೆಲ್ಲ ಇಲ್ಲಿ ನಿಮಗೆ ಕಂಪನಿಯವರು ಏನ್ ಮಾಡ್ತಾರೆ, ಪಬ್ಲಿಷ್ ಮಾಡ್ತಾರೆ. ನಮ್ಮ ಹತ್ರ ಈ ತರ ಇದೆ, ಜಾಬ್ ರಿಕ್ವೈರ್ಮೆಂಟ್ ಇದೆ, ಯಾರು ಕ್ಯಾಂಡಿಡೇಟ್ಸ್ ಇದೆ ಕಳಿಸಿ ಅನ್ನೋದನ್ನ ಅವರು ವೆಬ್ ಮುಖಾಂತರ ಪಬ್ಲಿಷ್ ಮಾಡ್ತಾರೆ. ಮತ್ತೆ ಇಷ್ಟು ನಾನು ಏನು ನಿಮಗೆ ಕ್ವಶನ್ಗಳು ಕೊಟ್ಟಿದ್ದೆ ನೋಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಏನೇನು ಕ್ವಶನ್ಗಳು ಕೊಟ್ಟಿದೆ ಅಲ್ವಾ, ಆ ಕ್ವಶನ್ ಜೊತೆ ಈ ಕ್ವಶನ್ಗಳು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚಾಗಿ ಓದ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್.